ಭಾರತಕ್ಕೆ ಹೊಸ ಅಧ್ಯಾಯ ಆಗಲೇ ಹೇಳಿದ್ವಿ ಸರ್. ಯುವ ಪೀಳಿಗೆಗಂತೂ ಡೆಫಿನೆಟ್ಲಿ ಎಸ್, ನಾನು ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಇದರಿಂದ ಒಂದು 10 ಜನ ಬಾಹ್ಯಾಕಾಶ ವಿಜ್ಞಾನಿಗಳು ಅತಿ ಬುದ್ಧಿವಂತರಾಗಿ ಹುಟ್ಟುಕೊಂಡ್ರೆ ಸಾಕು. ಇವತ್ತಿನ ದಿನದಿಂದ ಒಂದು ದೇಶಕ್ಕೆ ಸಾಕು 10 ಜನ ಒಳ್ಳೆ ಬಾಹ್ಯಾಕಾಶ ವಿಜ್ಞಾನಿಗಳು ಬಂದರೆ, ಹುಟ್ಕೊಂಡ್ರೆ ಸಾಕು. ಅಷ್ಟು ಉತ್ಸಾಹವನ್ನು ಹುಟ್ಟಿಸತ್ತೆ ಇಂತಹ ವಿಚಾರಗಳು, ಇಂಥ ಬೆಳವಣಿಗೆಗಳು. 27ರಲ್ಲಿ ಗಗನಯಾನ, 40ರಲ್ಲಿ ಮಾನವ ಸಹಿತ ಚಂದ್ರಯಾನಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. 2035ರಲ್ಲಿ ನಮ್ಮದೇ ಅಂತರಿಕ್ಷ ಸ್ಟೇಷನ್ ಅಂತ ನಾನು ಹೇಳಿದೆ, ಆಗಲೇ ಹೇಳ್ತಾ ಇದ್ದೆ. ಅದಕ್ಕೆ ಬೇಕಾದಂಥ ಜ್ಞಾನ, ಕೌಶಲ್ಯ, ಕೆಲವು ಅನುಭವಗಳು ಇವೆಲ್ಲ ನಮಗೆ ಇಲ್ಲಿ ಸಿಕ್ಕತ್ತೆ ಅಂತ ನಾವು ಪರಿಭಾವಿಸಿದ್ದೀವಿ ಅವರಿಂದ. ಅವರಿಗೆ ಇಸ್ರೋ ಎಲ್ಲ ನೆರವು ಕೊಟ್ಟಿದೆ. ಆಬ್ವಿಯಸ್ಲಿ ನೆರವು ಕೊಡಲೇಬೇಕು. ಇಸ್ರೋ ದೇಶ ಎಲ್ಲರೂ ನೆರವು ಕೊಡಬೇಕು. ಕೊಡದೇ ಇದ್ದರೆ ಹೋಗಕ್ಕಾಗಲ್ಲ. ಅದೇನು ಇದಾ, ಈಗ ಅಪ್ಪಿ ಧರ್ಮಸ್ಥಳಕ್ಕೆ ಯಾರೋ ಹೋಗಬೇಕು ಅನ್ಕೋತಾರೆ, ಅಥವಾ ಯಾವುದೋ ತಿರುಪತಿಗೆ ಹೋಗಬೇಕು ಅನ್ಕೋತಾರೆ. ನಾನು ಕಳಿಸಲ್ಲ ನಿನ್ನನ್ನು, ನೀ ಕಳಿಸ್ದಿದ್ರೆ ಏನು, ದೇವ್ರನ್ನ ನೋಡ್ಕೊಂಡೇ ಬರೋವನೇ, ನಡ್ಕೊಂಡೇ ಹೋಗ್ಬಿಡ್ತೀನಿ ಅಂತ ನಡ್ಕೊಂಡು ಹೋಗ್ಬಿಡ್ತಾರೆ ಕೆಲವು ಸರಿ. ಹೌದು, ಹಾಗೆ ಶುಭಾಂಶು ಶುಕ್ಲ ನಾನು ಸ್ಪೇಸ್ಗೆ ಹೋಗ್ಬೇಕು, ನಾನು ಕಳಿಸಲ್ಲ ಅಂತಾರೆ. ಹೌದಾ, ನಾನು ಹೋಗೇ ಬಂದ್ಬಿಡ್ತೀನಿ ಅಂತ. ಹಾಗೆಲ್ಲ ಆಗಲ್ಲ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ಹೋಗಿದ್ದಾರೆ. ಎಸ್. ಇನ್ನು XM-4 ಬಾಹ್ಯಾಕಾಶ ಕಾರ್ಯಾಚರಣೆಗೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶುಭಾಂಶು ಶುಕ್ಲಾ, ನಾನು ಕೇವಲ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಮಾತ್ರವಲ್ಲದೆ ಶತಕೋಟಿ ಭಾರತೀಯ ಹೃದಯಗಳ ಭರವಸೆ, ಕನಸುಗಳನ್ನು ಕೊಂಡೊಯ್ತಾ ಇದ್ದೀನಿ ಅಂದಿದ್ರು. ತಾಯಿ ಆಶಾ ಜೊತೆಗೆ ವಿಡಿಯೋ ಕರೆ ಮಾಡಿ ನನಗಾಗಿ ಕಾಯಿರಿ, ನಾನು ಬರ್ತೀನಿ ಅಂದಿದ್ರು. ಈ ವೇಳೆ ತಾಯಿ ಆಶಾ ಶುಕ್ಲಾ ದಹಿ ಚೀನಿಯನ್ನು ಅಂದರೆ ಮೊಸರು ಮತ್ತು ಸಕ್ಕರೆಯನ್ನು ತೋರಿಸಿ ತಿನ್ನು ಅಂತ ಹೇಳಿದರು. ಫಾಲ್ಕನ್ 9 ಟೇಕ್ ಆಫ್ ಆದಾಗ ತಂದೆ ತಾಯಿ ಆನಂದ ಬಾಷ್ಪ ತುಂಬಿಕೊಂಡ್ರು. ಸಹಜವಾಗಿ ಎಲ್ಲರಿಗೂ ಹಾಗೆ ಆಗುತ್ತೆ. ಬಳಿಕ ಮಾತನಾಡಿ, ಕ್ಷಣಕ್ಕಾಗಿ ಬಹಳ ಸಮಯದಿಂದ ಕಾಯ್ತಾ ಇದ್ದವನು ಸಂತೋಷದಿಂದ ಕಳುಹಿಸಿಕೊಟ್ಟಿದ್ದೀನಿ ಅಂತ ತಾಯಿ ಹೇಳಿದ್ದಾರೆ. ಮಿಷನ್ ಅನ್ನು ಪೂರ್ಣಗೊಳಿಸೋಕೆ ಹೇಳಿದ್ದೀವಿ ಅಂದಿದ್ದಾರೆ. ಈ ಮಧ್ಯೆ ಶುಭಾಂಶು ಶುಕ್ಲಾ, ನನ್ನ ಜೊತೆಗೆ ಮಾವಿನ ರಸ, ಹೆಸರುಬೇಳೆ ಹಲ್ವಾ, ಕ್ಯಾರೆಟ್ ಹಲ್ವಾವನ್ನು ತಗೊಂಡು ಹೋಗ್ತಾ ಇದ್ದೀನಿ ಅಂದಿದ್ದಾರೆ. ಭಾರತದಲ್ಲಿರುವಾಗ ತಾವು ಸೇವಿಸ್ತಾ ಇದ್ದ ಆಹಾರವನ್ನೇ ಅಂತರಿಕ್ಷದಲ್ಲಿಯೂ ಕೂಡ ಸೇವಿಸೋಕೆ ಆಯ್ಕೆ ಮಾಡಿಕೊಂಡಿದ್ದಾರಂತೆ. ಶುಕ್ಲಾ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಭಾರತದಾದ್ಯಂತ ಶುಭಾಂಶು ಶುಕ್ಲಾಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಇವತ್ತು ಭಾರತದ ಹೆಮ್ಮೆಯ ಕ್ಷಣ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಶುಭಾಂಶು ಶುಕ್ಲಾ ಅವರು 140 ಕೋಟಿ ಭಾರತೀಯರ ಆಶಯ, ಆಕಾಂಕ್ಷೆ, ಭರವಸೆಗಳನ್ನು ಹೊತ್ತು ತೆರಳಿದ್ದಾರೆ ಅಂತ ಶುಭ ಕೋರಿದ್ದಾರೆ. ಈ ಮಧ್ಯೆ ಗೂಗಲ್ನಲ್ಲಿ ಶುಭಾಂಶು ಶುಕ್ಲಾ ಟ್ರೆಂಡಿಂಗ್ ಸೆಟ್ ಆಗಿದೆ. ಯಾಕೆ ಅಂತಂದ್ರೆ ಹುಡುಕಾಡ್ತಾ ಇದ್ದಾರೆ ಯಾರು ಇವರು ಅಂತ. ಭಾರತೀಯರು ಹುಡುಕಾಡ್ತಾ ಇದ್ರೆ ತಪ್ಪು ನನ್ನ ಪ್ರಕಾರ. ಯಾಕಂದರೆ ಇದು ನಿನ್ನೆ ಬೆಳಗ್ಗೆ ತೀರ್ಮಾನ ಆಗಿದ್ದಲ್ಲ ಈ ಪಾರ್ಟಿ ಹೋಗಬೇಕು ಅನ್ನೋದು. 10 ತಿಂಗಳಿಂದ ಅವರು ತಯಾರಿಯಲ್ಲಿದ್ದಾರೆ ಮತ್ತು ತರಬೇತಿಯಲ್ಲಿದ್ದಾರೆ. ಆ್ಯಕ್ಚುಲಿ ದರ್ ಇಸ್ ಒನ್ ಮೋರ್ ಪರ್ಸನ್, ಅದನ್ನು ಎಲ್ಲ ಮರ್ತಿದ್ದಾರೆ ಇವತ್ತು. ಏನೋ ನಾಯರ್ ಅವರು, ಕೇರಳದವರು. ಈ ಈಸ್ ಆಲ್ಸೋ ಫೈಟರ್ ಪೈಲಟ್ IAFನಲ್ಲಿ. ಇವರು ಫೈಟರ್ ಪೈಲಟ್ IAFನಲ್ಲಿ. ಓಕೆ. ಶುಭಾಂಶು ಶುಕ್ಲಾ ಈಸ್ ಆಲ್ಸೋ ಐ ಥಿಂಕ್ ಟೆಸ್ಟ್ ಪೈಲಟ್ ಇರಬೇಕು IAFಲ್ಲಿ, ಇಂಡಿಯನ್ ಏರ್ಫೋರ್ಸ್, ಭಾರತೀಯ ವಾಯುದಳದಲ್ಲಿ. ನಾಯರ್ಸ್ ಇರೋರು ಇವ್ರ ಜೊತೆಲೇ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಅವರು ಈಸ್ ಇನ್ ಫ್ಲಾರಿಡಾ, ಕೆನಡಾ, US ಅಲ್ಲಿ, ಅಮೆರಿಕಾಲಿ. ಬ್ಯಾಕಪ್ಪಲ್ಲಿ 4 ಜನನ ಆಯ್ಕೆ ಮಾಡಿದ್ರು. ಅದರಲ್ಲಿ ಶುಭಾಂಶು ಶುಕ್ಲಾ ಮೊದಲನೆಯವರು, ನಾಯರ್ ನಂಬರ್ 2 ಇತ್ತು. ಏನೋ ಭಾರತೀಯರು ಈಗಲೂ ಹುಡುಕ್ತಾ ಇದ್ದಾರೆ ಅಂದರೆ ಬಹುಶಃ ಭಾರತೀಯರಿಗೆ ಇವತ್ತು ಪುರ್ಸೋತ್ ಸಿಕ್ಕಿರ್ಬೋದು ಹುಡುಕಕ್ಕೆ ಅಂತ ಕಾಣುತ್ತೆ, ಪ್ರಾಬಬಲಿ. ತಾಯಿ ಹೇಳಿದ್ದಾರೆ, ನಾನು ಕಳಿಸ್ಕೊಟ್ಟಿದ್ದೀನಿ ಸಂತೋಷದಿಂದ. ಭಾಳ ದೀರ್ಘಕಾಲದ ಹಿಂದೆ ಯಾರಿಗಾರು ಆಸಕ್ತಿ ಇದ್ರೆ ಆರ್ಮೆಡಿಯಾನ್ ಹಾಲಿವುಡ್ ಮೂವಿ ಬಂದಿದೆ. ಅದನ್ನು ನೀವು ಯಾರು ನೋಡ್ಬೋದು. ನೋಡಿದ್ರೆ ಅದರಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಅಂದರೆ ನ್ಯೂಕ್ಲಿಯರ್ ವೆಪನ್ ಅದು ಅಲ್ಲಿ ಹೋಗಿ ಬ್ಲಾಸ್ಟ್ ಮಾಡಿಸ್ಬೇಕಾಗುತ್ತೆ. ಫೈನಲಿ ಹಿ ಲೂಸಸ್ ಹಿಸ್, ತನ್ನ ಜೀವ ಕಳ್ಕೊತಾನೆ ಅವನು. ಬ್ಯೂಟಿಫುಲ್ ಮೂವಿ. ಆ ಮೂವಿಲಿ ಒಂದು ಬರುತ್ತೆ. ಇವ್ರನ್ನೆಲ್ಲ ಕರೆದು ಅಮೆರಿಕನ್ ಗೌರ್ನಮೆಂಟಿನ ರೆಪ್ರೆಸೆಂಟೇಟಿವ್ಸು ಬ್ರೀಫ್ ಮಾಡ್ತಾರೆ. ನೀವು ಹೋಗಬೇಕಲ್ಲಿ, ಹೋಗಿ ಇದನ್ನು ಮಾಡಿಬಿಟ್ಟು ಬರಬೇಕಾಗತ್ತೆ ಅಂತ. ಅವರು ಇಟ್ಸಾಕೆ ಹೋಗಿ ಬರ್ತೀವಿ. ಒಬ್ಬೊಬ್ಬರು ಒಂದು ಸ್ಪೆಷಲಿಸ್ಟ್ಗಳಿರ್ತಾರೆ ಅಂದರೆ ಬ್ಯಾಕಪ್ ಪ್ಲ್ಯಾನ್ ಏನು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು, ದೇರ್ ಇಸ್ ನೋ ಬ್ಯಾಕಪ್ ಪ್ಲ್ಯಾನ್, ಇಟ್ಸ್ ಎ ಒನ್ ವೇ ಟಿಕೆಟ್ ಅಂತ. ಬರೋದು ಗೊತ್ತೇ, ಹೋಗೋದಷ್ಟೇ, ಇಟ್ಸ್ ಎ ಒನ್ ವೇ ಟಿಕೆಟ್ ಅಂತ. ಆ ಪರಿಸ್ಥಿತಿ ಇಲ್ಲ ಇವತ್ತು. ಅಂತರಿಕ್ಷ ಅತ್ಯಂತ ಸೇಫ್ ಆಗಿದೆ. ನಮ್ಮ ದೇಶ ಪ್ರಪಂಚದ ಹಲವಾರು ರಸ್ತೆಗಳಿಗಿಂತ ಸೇಫ್ ಆಗಿದೆ. ಎಸ್.